ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿವಾದ ತಾರಕಕ್ಕೇರ್ತಾ ಇದ್ದ ಹಾಗೆಯೇ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನ ಮತ್ತು ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಚರ್ಚೆ ಹೊತ್ತಲೇ ಎಚ್ಡಿಕೆ ಸತೀಶ್ ಭೇಟಿ ಕುತೂಹಲ. ಕುಮಾರಸ್ವಾಮಿ ಆಹ್ವಾನದ ಮೇರೆಗೆ ಭೋಜನಕ್ಕೆ ಅಂತ ತೆರಳಿದ್ರು ಸತೀಶ್ ಜಾರಕಿಹೊಳಿ. ದೆಹಲಿಯ ಎಚ್ಡಿಕೆ ನಿವಾಸದಲ್ಲಿ ನಿನ್ನೆ ರಾತ್ರಿ ಊಟಕ್ಕೆ ಹೋಗಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಆಗದೇ ಇರುತ್ತಾ? ಆಗಿರುತ್ತೆ. ಆದರೆ ಡಿಕೆಶಿ ವಿರುದ್ಧ ಒಂದಾಗ್ತಾ ಇದೆಯಾ ವಿರೋಧಿ ಪಡೆ? ಎಚ್ಡಿಕೆ ಭೇಟಿ ಬೆನ್ನಲ್ಲೇ ದೇವೇಗೌಡರನ್ನೂ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ತೀವ್ರ ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಒಂದು ಕಡೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರೋದು, ಮತ್ತೊಂದು ಕಡೆ ದೇವೇಗೌಡರು. ಅಂದರೆ ಈಗಾಗಲೇ ಅಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ದೆಹಲಿಯಲ್ಲೇ ಇದ್ದಾರೆ. ಇಬ್ಬರನ್ನೂ ಕೂಡ ಭೇಟಿ ಮಾಡಿದ್ದಾರೆ. ಅಂದರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನೋ ಲೆಕ್ಕದಲ್ಲಿ ಏನಾದರೂ ಎಲ್ಲರನ್ನೂ ಒಂದು ಸೇರಿಸೋ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರಾ? ಅದು ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ರಾಜಕೀಯ ಪಡಸಾಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕಾರಣಗಳನ್ನ ಏನು ಬೇಕಾದ್ರೂ ಕೊಡಲಿ ಸತೀಶ್ ಜಾರಕಿಹೊಳಿ ಅವರು, ಬಟ್ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಂತೂ ವಿಪರೀತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಏನು ಇನ್ಸೈಡ್ ಸ್ಟೋರಿ, ಏನು ಭೇಟಿಯ ಮಹತ್ವ ಏನು ಅಂತ? ಅರವಿಂದ್, ನೋಡಿ, ಅವರು ಪ್ರಮುಖವಾದಂಥ ಒಂದು ಅಂಶವನ್ನು ಮುಚ್ಚಿಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನು ಅಂದರೆ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿರುವಂಥ ಫೋಟೋ. ಮುಖ್ಯವಾಗಿ ಅವರು ನಿನ್ನೆ ರಾತ್ರಿಯೇ ಭೋಜನಕ್ಕೆ ಭೇಟಿಯಾಗಿ ಭೋಜನದ ಸಂದರ್ಭದಲ್ಲಿ ಒಟ್ಟಿಗೆ ಊಟವನ್ನು ಮಾಡೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದಂಥ ಮೀಟಿಂಗನ್ನು ಮಾಡಿದರು. ಬಹುಶಃ ಈ ಮೀಟಿಂಗ್ ಹೊರಗಡೆ ಬರಲ್ಲ ಅಂತ ಅವರು ಕೂಡ ಭಾವಿಸಿದ್ರು. ಆದರೆ ಯಾವಾಗ ಈ ಒಂದು ಮಾಹಿತಿ ಮಾಧ್ಯಮಗಳಿಗೆ ಗೊತ್ತಾಯಿತೋ ಅದಾದ ಬಳಿಕ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸಂಸತ್ಗೆ ತೆರಳಿ ಮತ್ತೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮತ್ತೆ ಒಂದು ಫೋಟೋವನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಎಚ್ ಡಿ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಬಂದಿರುವಂತದ್ದು. ಅಂದ್ರೆ ಈಗ ನಮಗೆ ಸಿಕ್ಕಿರುವಂತ ಫೋಟೋಗಳೇನಿದಾವೆ ಅವು ಇವತ್ತು ಬೆಳಗ್ಗಿನೇ ಸಂಸತ್ ಭವನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕಚೇರಿಯಲ್ಲಿ ಭೇಟಿಯಾದಂತ ಫೋಟೋಗಳು. ಆದ್ರೆ ವಾಸ್ತವ ಏನ್ ಮುಚ್ಚಿಡ್ತಾ ಇದ್ದಾರೆ ಅಂದ್ರೆ ಅವರು ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರ ದೆಹಲಿಯಲ್ಲಿರುವಂತಹ ಕ್ವಾರ್ಟರ್ಸ್ ನಲ್ಲಿ ಭೇಟಿಯಾಗಿ ಊಟಕ್ಕೆ ಸೇರಿರುವಂತದ್ದನ್ನ ಏನು ಅಂಶ ಏನಿದೆ ಅದನ್ನ ಮುಚ್ಚಿಡುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಸೊ ಈ ಬೆಳವಣಿಗೆ ಏನಿದೆ ಇದು ಸಾಕಷ್ಟು ರಾಜಕೀಯ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆ ಎರಡೆರಡು ಬಾರಿ ಭೇಟಿ ಆಗುವಂಥದ್ದು ಮತ್ತು ಮೊದಲ ಭೇಟಿಯನ್ನು ಮುಚ್ಚಿಡುವಂಥ ಕಾರಣಕ್ಕೆ ಎರಡನೇ ಭೇಟಿಯನ್ನು ಮಾಡಿ ಆ ಒಂದು ಫೋಟೋಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಫೋಟೋ ಬಿಡುಗಡೆ ಆದ ಫೋಟೋ ಏನು ಮುಚ್ಚಿಡಬೇಕು, ಈ ಒಂದು ಭೇಟಿಯನ್ನು ಗೌಪ್ಯವಾಗಿಡಬೇಕು ಅಂತ ಅನ್ಕೊಳ್ಳಲಾಗಿತ್ತು. ಅದು ಬಹಿರಂಗ ಆದ ಬಳಿಕ ಅದನ್ನು ಅಫಿಷಿಯಲ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನವೂ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಸೊ ತೆರೆಮರೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ನಡೀತಾ ಇತ್ತು ಅನ್ನುವಂಥದ್ದು. ಯಾಕೆಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ರಾಜಕೀಯ ವಿರೋಧಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮತ್ತೊಂದು ಕಡೆ ಕಾಂಗ್ರೆಸ್ನ ಒಳಗಡೆ ಇದ್ರೂ ಕೂಡ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರ ವಿರೋಧ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥ ಪಾಲಿಸಿಯನ್ನು ಇಟ್ಕೊಂಡು ಈ ಒಂದು ಭೇಟಿ ನಡೆದಿರಬಹುದಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಮುಖ್ಯವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಚರ್ಚೆ ಆದ ಬಳಿಕ ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಕೂಡ ಓಡಾಡ್ತಾ ಇದ್ವು. ಮಹಾನಾಯಕನೇ ಇದರ ಸೂತ್ರಧಾರಿ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಈ ಬೆನ್ನಲ್ಲೇ ಈ ಒಂದು ಭೇಟಿ ಏನಿದೆ ಇದಕ್ಕೆ ಸಂಬಂಧವಾಗಿ ಇದಕ್ಕೆ ಪೂರಕವಾದಂಥ ಚರ್ಚೆಗಳು ಮತ್ತೆ ಮುಂದಿನ ಏನು ಹೋರಾಟ ಅಥವಾ ಮುಂದೆ ಏನು ಮಾಡಬೇಕು ಅನ್ನುವಂಥ ರಾಜಕೀಯ ತಂತ್ರಗಾರಿಕೆಯ ಚರ್ಚೆಗಳು ನಡೆದಿದ್ದಾವೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ದಾವೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಸೊ ಈಗ ನೋಡೋಣ ಈ ಭೇಟಿ, ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಾನು ಭೇಟಿಯಾಗಿದ್ದು ನಿಜ ಕುಮಾರಸ್ವಾಮಿನ ಅಂತಂದ್ಬಿಟ್ಟು, ಬಟ್ ದೇವೇಗೌಡರು ವಿಚಾರ ಹೇಳಿರಲಿಲ್ಲ ಅವರು. ಕುತೂಹಲ ಮೂಡ್ತಾ ಇದೆ.